ಹಾಯ್ ನಮಸ್ಕಾರ, ನಾನು ನಿಮ್ಮ ಫಾರ್ಮರ್ ಪುನೀತ್. ನೀವು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ನೋಡಿದ್ದೀರಾ, ಎಲ್ಲ ಕ್ಯಾಪ್ಸಿಕಮ್ಗೆ ಬೆಡ್ ಎಲ್ಲ ಮಾಡಿಲ್ಲ, ಪ್ರಿಪೇರ್ ಆಗಿತ್ತು. ಇವಾಗ ನೆಟ್ ಹಾಕ್ತಾಯಿದ್ದೀವಿ ಕ್ಯಾಪ್ಸಿಕಮ್ ಹಾಕೋಕ್ಕೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಲಾಸ್ಟ್ ಟೈಮು ನಾವು ಗಿಡ ನೆಟ್ ಮೇಲೆ ನೆಟ್ ಹಾಕ್ತಾಯಿದ್ವಿ. ಈ ಸರಿ ಫಸ್ಟೇ ನೆಟ್ ಹಾಕಿ, ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಫಸ್ಟೇ ನೆಟ್ ಹಾಕ್ಬಿಟ್ಟು ಆಮೇಲೆ ಗಿಡ ನೆಡೋಣ ಅಂತ ರೆಡಿ ಮಾಡ್ತಾಯಿದ್ವಿ. ಸುತ್ತಲೂ ಇನ್ಸೆಕ್ಟ್ ಮೆಸ್ಸು, ಇಲ್ಲಿ ನೋಡಿ, ಇದು ಇನ್ಸೆಕ್ಟ್ ಮೆಸ್. ಇದು 80% ಇರ್ತದೆ. ಇದು ಸುತ್ತ ಹಾಕೋದು. ನಾವು ಮೇಲೆ ಹಾಕಿರೋದು 70%. ಅದು ಟೇಪ್ ಮೆಸ್ ಅಂತ, ಅದು 70% ಅದು ಹಾಕಿದ್ದೀವಿ. ಅದಾದಮೇಲೆ ಇವತ್ತು ಭಾನುವಾರ ಅನ್ನೋದ್ರಿಂದ ಕ್ಯಾಪ್ಸಿಕಮ್ ಗಿಡ ನೆಡ್ತಾಯಿದ್ದೀವಿ, ಪ್ಲಾಂಟೇಶನ್ ಮಾಡ್ತಾಯಿದ್ದೀವಿ. ಒಂದೆರಡು ಲೈನ್ ಇವತ್ತು ನೆಟ್ಬಿಟ್ಟು ಉಳಿದಿದ್ದು ನಾಳೆ ನೆಡೋಣ ಅಂತ. ಫಸ್ಟೇ ಒಂದೇ ಸರಿ ಫ್ಲೇಗೆಲ್ಲ ಇರಲಿ ಅಂತ ಫಸ್ಟೇ ಅಲ್ಲಲ್ಲಿ ಗಮ್ ಸೀಟ್ಗಳು ಹಾಕಿದ್ದೀವಿ. ಅದಾದಮೇಲೆ ಅದ್ರ ನಾಳೆ ಸೋಮವಾರ ಬೆಳಗ್ಗೆ ಕ್ಯಾಪ್ಸಿಕಮ್ ಪ್ಲಾಂಟೇಶನ್ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲ ನೆಟ್ ಹಾಕಿದ್ದೆಲ್ಲ ಕಂಪ್ಲೀಟ್ ಆಗಿ ಮತ್ತು ಗಮ್ ಸೀಟೆಲ್ಲ ಹಾಕಿದ್ದೀವಿ. ಈ ಸರಿ ನಾವು ಡಿಫ್ರೆಂಟಾಗಿ ಗಳ ಹಾಕ್ಸಿದ್ದೀವಿ. ಈಶ್ವರು 2 ಕಡೆ ಗಳನ್ನು ಸೇರಿಸಿ ತಿಕ್ಡಿ ಮಾಡಿ ಸಿಂಗಲ್ ಲೈನ್ ಎಳಿತಾಯಿದ್ವಿ ತಂತಿನ. ಈ ಸರಿ ಸಪ್ರೇಟ್ ಎಳೆದಿದ್ದೀವಿ. ಆ ಕಡೆ ಇದೆ, ಈ ಕಡೆ ಇದೆ. ಇದರ ಉದ್ದೇಶ ಏನಂತಂದರೆ ಡಬಲ್ ಲೈನ್ ತಂತಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಮಾಡಿದ್ದೀವಿ. ಮತ್ತು ಇನ್ನೊಂದು ಏನು ಬೆನಿಫಿಟ್ ಅಂದರೆ ತ್ರಿಪ್ಸು ಕಂಟ್ರೋಲ್ ಬರುತ್ತೆ ಅಂತ. 2 ಗಿಡ ಒಂದೇ ಕಡೆ ಸೇರೋದ್ರಿಂದ ತ್ರಿಪ್ಸು ಒಳಗಡೆ ಕಂಟ್ರೋಲ್ ಬರ್ತಾ ಇರಲಿಲ್ಲ. ಅದಕ್ಕೆ ಈ ಸರಿ ನೋಡಿ ಈ ಥರ ಮಾಡಿದ್ದೀವಿ. ಅದಾದಮೇಲೆ ಸಸಿ ನೆಟ್ಟಾದಮೇಲೆ ಹಿಂದೆ ಡ್ರಂಚಿಂಗ್ ಮಾಡಿಸ್ತಾಯಿದ್ದೀವಿ. ನೋಡ್ಬೋದು, ಇದು ವಾಟರ್. ಇದೇನು ಡ್ರಿಪ್ಪಲ್ಲಿ ಹೋಗಲ್ವ ವಾಟರ್ ಅಂತ ಕೇಳ್ಬೋದು. ಬಟ್ ಸಸಿ ನೆಟ್ ಮೇಲೆ ಈ ಥರ ಒಂದೊಂದು ಅರ್ಧ ಲೋಟ ನೀರು ಹಾಕೋದ್ರಿಂದ ಸಸಿ ಮೇಲ್ಗಡೆ ಮಣ್ಣೆಲ್ಲ ಫುಲ್ಲು ಸೆಟ್ಟಾಗಿ ಸಸಿ ನೀಟಾಗಿ 2 ದಿನಕ್ಕೆ ಕೂತ್ಕೋತದೆ. ಸಸಿ ಒಂದು ಸಸಿನೂ ಏನೂ ಸಾಯಲ್ಲ. ಅದಕ್ಕೆ ಈ ಥರ ಮಾಡ್ತಾಯಿರೋದು. ನೀವು ನೋಡ್ತಾ ಇರ್ಬೋದು, ಗಳ ನೋಡಿ ಈ ಥರ ಹಾಕಿರೋದು. ಡಬಲ್ ಲೈನು ಅದೆಲ್ಲ ಹಾಕಿ ಎಲ್ಲ ಪ್ಲಾಂಟೇಶನ್ ಮಾಡಾಗೈತೆ. ನೀವು ನೋಡ್ತಾ ಇದ್ದೀರಾ, ಇದು ಕ್ಯಾಪ್ಸಿಕಮ್ ಸಸಿ ನಾವು ಹಾಕಿರೋದು. ಇದು ವೆರೈಟಿ ಬಂದ್ಬಿಟ್ಟು 1865 ಅಂತ, ಸೆಮಿನಸ್ ಅವ್ರದ್ದು. ಇದು ಕಾಯಿ ಸೈಜು ಈಲ್ಡು ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಮಾಡಿರೋದು. ನೋಡಿ, ಗಿಡ ನೆಟ್ಟು ಆವಾಗಲೇ ಒಂದಿನ ಆಗೈತೆ, ಅವಾಗ ಇಷ್ಟು ಚೆನ್ನಾಗಿ ಕೂತೈತೆ ನೋಡಿ ಗಿಡ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋ ಜೊತೆಗೆ. ನಮಸ್ಕಾರ.